ಪಾರ್ಟಿ ರೌಂಡ್ಸ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಷಾಢಕ್ಕೂ ಮುನ್ನ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿದೇಶದಿಂದ ರಾಹುಲ್ ಗಾಂಧಿ ಬರೋದಕ್ಕೆ ಕಾಯ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ವಿದೇಶದಿಂದ ಬಂದು ಇಳಿತಾ ಇದ್ದ ಹಾಗೆ ಸಿಎಂ ದೆಹಲಿಗೆ ಹೊರಡ್ತಾರೆ. ಜುಲೈ 6ಕ್ಕೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ವಾಪಸ್ ಬರ್ತಾರೆ. ಜುಲೈ 7ನೇ ತಾರೀಕು ಅಥವಾ 8ನೇ ತಾರೀಕು ಸಿಎಂ ಡಿಕೆಶಿ ದೆಹಲಿ ಪ್ರಯಾಣ ಮಾಡೋ ಸಾಧ್ಯತೆ ಇದೆ. ಜುಲೈ 14ರ ಒಳಗೆ ಸಚಿವ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಅದರ ಬಗ್ಗೆ ಚರ್ಚೆ ನಡೆಸ್ತಾರೆ. ಮಳೆಗಾಲದ ಅಧಿವೇಶನಕ್ಕೂ ಮುನ್ನ ಕ್ಯಾಬಿನೆಟ್ ವಿಸ್ತರಣೆಯಾಗುತ್ತಾ? ಇಂದಿನ ಸಂಪುಟ ಸಭೆಯಲ್ಲಿ ಅಧಿವೇಶನಕ್ಕೆ ದಿನಾಂಕ ನಿಗದಿ. ಮುಂದಿನ ವಾರ ಸಂಭಾವ್ಯರ ಪಟ್ಟಿಯ ಜೊತೆ ಸಿಎಂ ದೆಹಲಿ ಪ್ರವಾಸ ಕೈಗೊಳ್ಳುತ್ತಾರೆ. ಸಿಎಂ ಜೊತೆಯಲ್ಲೇ ದೆಹಲಿಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಪ್ರಯಾಣ ಬೆಳೆಸ್ತಾರೆ. ಈಗ ಖಾಲಿ ಇರೋದು 20 ಸ್ಥಾನಗಳು. ಅದರಲ್ಲಿ 18 ಸ್ಥಾನಗಳನ್ನು ಭರ್ತಿ ಮಾಡೋ ಸಾಧ್ಯತೆ ಇದೆ. ಹಿರಿಯ ಹಾಗೂ ಹೊಸ ಮುಖಗಳಿಗೆ ಆದ್ಯತೆ ನೀಡ್ತಾರಾ ಸಿಎಂ ಡಿಕೆಶಿ? ಈಗ ನೀಡುವ ಸಚಿವ ಸ್ಥಾನ 2028ರ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಕೂಡ ಸಂಪುಟ ಪುನರ್ರಚನೆಯಾಗುತ್ತೆ, ಅಂದ್ರೆ ವಿಸ್ತರಣೆ ಆಗುತ್ತೆ. ಅದರಲ್ಲಿ ಜಾತಿವಾರು ಪ್ರಭಾವಿ ನಾಯಕರಿಗೆ ಹೈಕಮಾಂಡ್ ಮಣೆ ಹಾಕತ್ತಾ? 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಜಾತಿವಾರು, ಪ್ರಾಂತ್ಯವಾರು ಮತ್ತು ಪ್ರಭಾವಿ ನಾಯಕರಿಗೆ ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದ್ಯಾ? ಸಚಿವ ಸ್ಥಾನ 18 ಇವೆ, ಅಂದ್ರೆ 20 ಇವೆ. ಅದರಲ್ಲಿ 18ನ್ನ ಫಿಲ್ ಮಾಡ್ತಾರೆ. ಆ 18 ಯಾರ್ಯಾರಿಗೆ? ಹಿರಿಯ ಮತ್ತು ಹೊಸ ಮುಖಗಳನ್ನ ಬ್ಯಾಲೆನ್ಸ್ ಮಾಡಿ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕಾಂಕ್ಷಿಗಳ ಕ್ಯೂ ದೊಡ್ಡದಿದೆ. ಆದ್ರೆ ಸಮುದಾಯವಾರು ಬ್ಯಾಲೆನ್ಸ್ ಮಾಡಬೇಕು, ಪ್ರಾದೇಶಿಕವಾರು ಬ್ಯಾಲೆನ್ಸ್ ಮಾಡಬೇಕು. 2028ರ ಚುನಾವಣೆನ ಗಮನದಲ್ಲಿಟ್ಕೊಂಡು ಈ ಬಾರಿ ಆಯ್ಕೆ ಮಾಡಬೇಕು. ಮೊದಲ ಪಟ್ಟಿಯಲ್ಲಿ ಯಾರ್ಯಾರು ಹಿರಿಯ ನಾಯಕರಿಗೆ ಸಿಕ್ಕಿಲ್ವೋ ಅವರನ್ನ ಸಮಾಧಾನ ಮಾಡಬೇಕು. ಮಳೆಗಾಲದ ಅಧಿವೇಶನಕ್ಕೂ ಮುನ್ನ ಕ್ಯಾಬಿನೆಟ್ ವಿಸ್ತರಣೆ ಮಾಡ್ತಾರ? ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದ ತಕ್ಷಣ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಅವರ ಜೊತೆಗೆ ಸಿದ್ದರಾಮಯ್ಯ ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷರಿರ್ತಾರೆ. 20 ಸ್ಥಾನಗಳಲ್ಲಿ 18 ಸಚಿವ ಸ್ಥಾನಗಳನ್ನ ಫಿಲ್ ಮಾಡ್ತಾರೆ. ಯಾರ್ಯಾರಿಗೆ ಸ್ಥಾನಗಳನ್ನ ನೀಡಲಾಗುತ್ತೆ ಹಾಗೂ ಯಾವ ತಂಡಗಳಿಗೆ ಎಷ್ಟೆಷ್ಟು ಸ್ಥಾನ ಸಿಗುತ್ತೆ? ಮೊದಲ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ ಹಿರಿಯ ನಾಯಕರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯುವಕರಿಗೆ ಮೊದಲ ಆದ್ಯತೆ ಕೊಡಿ, ಮುಂದಿನ ಭವಿಷ್ಯನ ಗಮನದಲ್ಲಿಟ್ಕೊಂಡು ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಕೂಗು ಇದೆ. 2028ರ ಎಲೆಕ್ಷನ್ ಇನ್ನೇನು ಎಲೆಕ್ಷನ್ ತಯಾರಿಗಳು ಆಲ್ಮೋಸ್ಟ್ ಶುರುವಾಗ್ಬಿಡ್ತಾ ಇವೆ. 1.5 ವರ್ಷ ಇದೆ. ಹಾಗಾಗಿ ಯಾರ್ಯಾರಿಗೆ ಸ್ಥಾನಗಳನ್ನ ನೀಡಲಾಗುತ್ತೆ? ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಿದೆ ನಿಜ. ಆದ್ರೆ ಹೈಕಮಾಂಡ್ ಯಾವೆಲ್ಲ ಲೆಕ್ಕಾಚಾರಗಳನ್ನ ಮಾಡ್ತಾ ಇದೆ? ಹಿರಿಯ ನಾಯಕರನ್ನ ಮುನಿಸ್ಕೊಳ್ಳೋ ಹಾಗೆ ಮಾಡೋ ಹಾಗಿಲ್ಲ, ಹಾಗಂತ ಹೊಸಬರಿಗೆ ಅವಕಾಶಗಳನ್ನ ನೀಡಲ್ಲ ಅನ್ನೋ ಹಾಗಿಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅಸಮಾಧಾನಗಳು ಹೊಗೆ ಆಡದಂತೆ, ಅದರ ಪ್ರಭಾವ ಮುಂದಿನ ಎಲೆಕ್ಷನ್ ಮೇಲೆ ಬೀಳದಂತೆ ಸಂಪುಟ ವಿಸ್ತರಣೆ ಮಾಡಬೇಕು. ಜೊತೆಗೆ ಜಮೀರ್ ಅಹ್ಮದ್ ಕಥೆ ಏನು? ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಈ ಹಿಂದೆ ಸಚಿವರಾಗಿದ್ದ ಹಿರಿಯ ನಾಯಕರ ಕಥೆ ಏನು? ಹೊಸಬರಿಗೆ ಅವಕಾಶ ಅನ್ನೋದಾದ್ರೆ ಎಷ್ಟು ಮುಖಗಳಿಗೆ ಸಚಿವ ಸ್ಥಾನ ನೀಡಲಾಗುತ್ತೆ, ಅಂದ್ರೆ ಎಷ್ಟು ಹೊಸ ಮುಖಗಳಿಗೆ ಸಚಿವ ಸ್ಥಾನವನ್ನ ನೀಡಲಾಗುತ್ತೆ? ಈ ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮಳೆಗಾಲದ ಅಧಿವೇಶನಕ್ಕೆ ಮುನ್ನ ವಿಸ್ತರಣೆ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ. ಹೈಕಮಾಂಡ್ ನಾಯಕರನ್ನ ಚರ್ಚೆ ಮಾಡಿದ ಮೇಲೆ
ಅಂತಿಮವಾಗಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿದ್ದಾರೆ, ಆದ್ರೆ ಇರೋದು 20 ಸ್ಥಾನಗಳು, ಅದರಲ್ಲಿ 18 ಫಿಲ್ ಮಾಡ್ತಾರೆ ಅಂತಿದ್ದಾರೆ. ಸದ್ಯಕ್ಕೆ ಏನು ಲೆಕ್ಕಾಚಾರಗಳು ಓಡ್ತಾ ಇವೆ? DK ಶಿವಕುಮಾರ್ ಅವರ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಹೈಕಮಾಂಡ್ ಲೆಕ್ಕಾಚಾರ ಏನು? ಭಾವನೀಗ CM ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ CM ಅವರ ಅಭಿಪ್ರಾಯ ಆಗಲಿ, ಮಾಜಿ CM ಸಿದ್ದರಾಮಯ್ಯನವರ ಅಭಿಪ್ರಾಯವಾಗಲಿ, ಇದ್ಯಾವುದನ್ನು ಕೂಡ ಹೈಕಮಾಂಡ್ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಹೈಕಮಾಂಡ್ ಸೂಚಿಸಿದಂಥವ್ರು, ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಹೇಳಿದಂಥವರು ಮೊದಲ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಸಂಪುಟವನ್ನು ಸೇರ್ಪಡೆಯಾಗಿದ್ದರು. ಆದರೆ ಈ ಬಾರಿ ಆಗುವಂತಹ ಸಚಿವ ಸಂಪುಟ ವಿಸ್ತರಣೆ ಅತ್ಯಂತ ಕುತೂಹಲ ಮತ್ತು ತೀವ್ರ ಲಾಬಿ, ಒತ್ತಡ ಇದೆಲ್ಲವೂ ಕೂಡ ನಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾರಣ ಏನು ಅಂತ ನೋಡಿದರೆ, ಈಗ ಮೊದಲ ಹಂತದಲ್ಲಿ ಆಗಿರ್ತಕ್ಕಂಥವ್ರಿಗೆ ಸೀನಿಯರ್ಗೆ ಅವಕಾಶ ಕೊಡಲಾಗಿದೆ. ವಿಸ್ತರಣೆಯ ಸಂದರ್ಭದಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಜಾತಿವಾರು ಕೊಡಬೇಕು, ಜೊತೆಗೆ ಜಿಲ್ಲಾ ಪ್ರಾತಿನಿಧ್ಯಗಳು ಕಳೆದ ಬಾರಿ ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ರೀತಿಯಾಗಿ ನೋಡಿದಂಥ ಸಂದರ್ಭದಲ್ಲಿ ಚಾಮರಾಜನಗರ ಇರ್ಬೋದು, ಹಾವೇರಿ, ಚಿಕ್ಕಮಗಳೂರು, ಈ ಜಿಲ್ಲೆಗಳಿಗೆ ಯಾವುದೇ ಪ್ರಾತಿನಿಧ್ಯಗಳು ಸಿಕ್ಕಿರಲಿಲ್ಲ. ಹಾಗಾಗಿ ಈ ಬಾರಿ ಅವರು ಪ್ರಾತಿನಿಧ್ಯವನ್ನು ಕೂಡ ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಅಟ್ ದ ಸೇಮ್ ಟೈಮ್ ಸಮುದಾಯವಾರು ಈಗಾಗಲೇ ಸಚಿವರುಗಳಾಗಿದ್ದಂಥವ್ರನ್ನ ಬಿಟ್ಟು ಹೊಸಬರಿಗೆ, ಅದೇ ಸಮುದಾಯದ ಹೊಸಬರಿಗೆ ಅವಕಾಶ ಕೊಡಿ ಎನ್ನುವಂಥ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ನ ಮೇಲೂ ಒತ್ತಡ ಇದೆ, ಜೊತೆಗೆ CM DK ಶಿವಕುಮಾರ್ ಮೇಲೂ ಕೂಡ ಒತ್ತಡ ಇದೆ. 2028ರ ಚುನಾವಣೆಯ ದೃಷ್ಟಿಕೋನದಿಂದ ಈಗ ಸಚಿವ ಸಂಪುಟ ವಿಸ್ತರಣೆ ಅತ್ಯಂತ ಕ್ರೂಷಿಯಲ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಸಮುದಾಯವನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು ಮತ್ತು ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ 2028ರ ಚುನಾವಣೆ ದೃಷ್ಟಿಕೋನದಿಂದಾಗಿ ಅಹಿಂದ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲೂ ಕೂಡ ಕ್ಯಾಬಿನೆಟ್ ರಚನೆ ಇರಬೇಕಾಗುತ್ತೆ. ಹೀಗಾಗಿ DK ಶಿವಕುಮಾರ್ ಕೂಡ ತಮ್ಮ ಒಂದು ಕ್ಯಾಬಿನೆಟ್ ಹೇಗಿರಬೇಕು ಅನ್ನುವಂತಹ ಒಂದು ಆಲೋಚನೆ ಅವರ ತಲೆಯಲ್ಲಿದೆ. ಆ ಒಂದು ಆಲೋಚನೆ ಇಟ್ಕೊಂಡು ಅವರು ಕೂಡ ತಮ್ಮದ ಪಟ್ಟಿಯನ್ನು ತೆಗೆದುಕೊಂಡು ದೆಹಲಿಗೆ ಹೋಗೋರಿದ್ದಾರೆ. ರಾಹುಲ್ ಗಾಂಧಿ ಅವರು 6ನೇ ತಾರೀಕು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. 7 ಅಥವಾ 8ನೇ ತಾರೀಕು CM ದೆಹಲಿಗೆ ಹೋಗ್ತಾ ಇದ್ದಾರೆ. ಅಧಿವೇಶನ ಆಗಸ್ಟ್ ಮೊದಲ ವಾರದಲ್ಲಿ ಆಗ್ತಾ ಇರೋದ್ರಿಂದ ಅಷ್ಟರ ಒಳಗೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಇರಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಳ್ಳಲಾಗಿದೆ. ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯನವರ ಯಾವ್ಯಾವ ಹೆಸರುಗಳನ್ನು ಪ್ರಪೋಸ್ ಮಾಡ್ತಾರೆ, ಜೊತೆಗೆ ಕಳೆದ ಬಾರಿ ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆಯಲ್ಲಿದ್ದಂಥ BK ಹರಿಪ್ರಸಾದ್ ಅವರು ಈಗ KPCC ಅಧ್ಯಕ್ಷರಾಗಿದ್ದಾರೆ. ಪಕ್ಷದ ಅಧ್ಯಕ್ಷರ ದೃಷ್ಟಿಕೋನದಿಂದಲೂ ಕೂಡ ಸಚಿವ ಸಂಪುಟಕ್ಕೆ ಯಾರನ್ನ ಸೇರ್ಪಡೆ ಆಗಬೇಕು ಅನ್ನುವಂಥ ಅವರ ಅಭಿಪ್ರಾಯ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಭಾವನಾ. ಹಾಗಾಗಿ ಅವರು ಯಾವ ಹೆಸರುಗಳನ್ನು ಪ್ರಪೋಸ್ ಮಾಡ್ತಾರೆ, ಜೊತೆಗೆ ಕರ್ನಾಟಕದವರೇ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಮ್ಮದೇ ಒಂದು ಆಲೋಚನೆಯಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಕೆಲವು ಹೆಸರುಗಳು ಅವರ ಮನಸ್ಸಿನಲ್ಲೂ ಕೂಡ ಇರುತ್ತೆ. ಇದರ ಜೊತೆಗೆ AICCಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ KC ವೇಣುಗೋಪಾಲ್ ಅವರದ್ದೇ ಆದಂಥ ಒಂದು ಹೆಸರುಗಳು ಇರುತ್ತೆ. ಅಂದರೆ ಇಲ್ಲಿ 5-6 ಜನರ ಅಭಿಪ್ರಾಯ ಅತ್ಯಂತ ಮಹತ್ವದ್ದಾಗಿದೆ. ಯಾರ್ಯಾರ ಹೆಸರುಗಳನ್ನು ಯಾರು ಶಿಫಾರಸು ಮಾಡ್ತಾರೆ, ಅದಕ್ಕೆ ಹೈಕಮಾಂಡ್ ಹೇಗೆ ಮಣೆ ಹಾಕುತ್ತೆ, ಈ ಕುತೂಹಲಗಳು ಉಳಿದಿದ್ದಾವೆ. ಇಲ್ಲಿ ಸಮುದಾಯವಾರು ಸಾಕಷ್ಟು ಫೈಟ್ ನಡೀತಾ ಇದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾರಿಗೆ ಕೊಡಬೇಕು ಅನ್ನುವಂಥ ಫೈಟ್ಗಳಿದ್ದಾವೆ. ಅದು ಜಮೀರ್ ಅಹಮದ್ ಮತ್ತೆ ಆಯ್ಕೆಯಾಗ್ತಾರಾ, ಸಲೀಂ ಅಹಮದ್ ಅವ್ರಿಗೆ ಅವಕಾಶ ಸಿಗುತ್ತಾ, ಬೆಂಗಳೂರಿನವರೇ DKಶ ಆಪ್ತರಾಗಿರುವಂಥ NA ಹ್ಯಾರಿಸ್ ಅವ್ರಿಗೆ ಅವಕಾಶ ಸಿಗುತ್ತಾ, ಅಥವಾ ಹೊಸ ನಾಯಕತ್ವದ ದೃಷ್ಟಿಯ ಕಾರಣಕ್ಕಾಗಿ ರಿಜ್ವಾನ್ ಅರ್ಷದ್ ಅವ್ರನ್ನ ಒಳಗೆ ತೆಗೆದುಕೊಂಡು ಬರ್ತಾರಾ, ಈ ಪ್ರಶ್ನೆಗಳಿದ್ದಾವೆ. ಅಲ್ಲೂ ತೀವ್ರವಾದಂಥ ಪೈಪೋಟಿ ಇದೆ. SC ಬಲ ಸಮುದಾಯಕ್ಕೆ 2 ಕೊಟ್ಟಿದ್ದಾರೆ, SC ಎಡ ಸಮುದಾಯಕ್ಕೆ 1 ಕೊಟ್ಟಿದ್ದಾರೆ. ಈ ಬಾರಿ ಇನ್ನೂ 2 ಸ್ಥಾನಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಆ ರೀತಿಯಾಗಿ SC ಎಡ ಸಮುದಾಯಕ್ಕೆ ಕೊಡೋದೇ ಆದರೆ ಮತ್ತೆ ತಿಮ್ಮಾಪುರ್ ಅವರನ್ನು ಕ್ಯಾಬಿನೆಟ್ನ ಒಳಗೆ ತೆಗೆದುಕೊಳ್ತಾರಾ, ಅದನ್ನು ಹೊರತುಪಡಿಸಿದರೆ ಹೊಸದಾಗಿ ಗೆದ್ದಿರ್ತಕ್ಕಂಥ ಬಸವಂತಪ್ಪ ಇದ್ದಾರೆ, ಅದು ಬಿಟ್ಟರೆ MLC ವಸಂತ್ ಕುಮಾರ್ ರೇಸ್ನಲ್ಲಿದ್ದಾರೆ, ಅವರಿಗೆ ಏನಾದರೂ ಅವಕಾಶಗಳು ಸಿಗುತ್ತಾ, ಇದು ಕೂಡ ಬಹಳ ಕುತೂಹಲವಾಗಿ ಉಳಿದಿದೆ. ಜಿಲ್ಲಾ ಪ್ರಾತಿನಿಧ್ಯಗಳನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇದೆ ಭಾವನಾ. ಯಾಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯನ್ನು ನೀವು ಉದಾಹರಣೆಗೆ ತೆಗೆದುಕೊಳ್ಳಿ. ಇತಿಹಾಸದಲ್ಲಿ 5ಕ್ಕೆ 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ, ಆದರೆ ಒಬ್ಬರನ್ನು ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 2028ರಲ್ಲಿ ಕನಿಷ್ಠ ಅವರು 3ರಿಂದ 4 ಸ್ಥಾನಗಳನ್ನಾದರೂ ಗೆಲ್ಲಲೇಬೇಕು ಅಂದರೆ ಒಂದು ಸಚಿವರನ್ನ ಜಿಲ್ಲೆಗೆ ಕೊಡಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಚಾಮರಾಜನಗರದಲ್ಲೂ ಕೂಡ ಜಿಲ್ಲಾ ಪ್ರಾತಿನಿಧ್ಯ ಇಲ್ಲ, ಅಲ್ಲಿಯೂ ಕೂಡ ಕೊಡಬೇಕಾದಂಥ ಅವಕಾಶಗಳಿದೆ. ಹಾವೇರಿಯಲ್ಲಿ ಶ್ರೀನಿವಾಸ್ ಮಾನೆ ತೀವ್ರ ಪೈಪೋಟಿಯಲ್ಲಿದ್ದಾರೆ, ಅಲ್ಲಿ ಬಸವರಾಜ ಶಿವಣ್ಣನವರು ಕೂಡ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಹಿಂದೆ ಕ್ಯಾಬಿನೆಟ್ನಲ್ಲಿ ಇದ್ದಂಥವರು ಸಂತೋಷ್ ಲಾಡ್ ಇರ್ಬೋದು, ಚಲುವರಾಯಸ್ವಾಮಿ ಅವರು ಇರ್ಬೋದು, ಇದರ ಜೊತೆಗೆ ಒಂದಷ್ಟು ಸೀನಿಯರ್ ಮಹದೇವಪ್ಪ ಅವರಿದ್ದಾರೆ. ಸೊ ಇವರನ್ನು ಮತ್ತೆ ಪುನರಾಯ್ಕೆ ಮಾಡಬೇಕಾ ಬೇಡವಾ, ಈ ಗೊಂದಲಗಳಿದ್ದಾವೆ. ಅಂದರೆ ಯಾರನ್ನ, ಅಂದರೆ ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರನ್ನ ಯಾರನ್ನ ನಾವು
ಅವ್ರನ್ನ ಬಿಟ್ಬಿಡ್ತೀವಿ, ಅವ್ರನ್ನ ತಗೊಳ್ಳಲ್ಲ ಅನ್ನೋದು ಮೊದಲು ತೀರ್ಮಾನ ಆಗಬೇಕು. ಆನಂತರ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಯಾರನ್ನ ಮಾಡಬೇಕು ಅನ್ನುವಂಥ ತೀರ್ಮಾನಗಳಾಗಬೇಕು. ಈ ಎಲ್ಲದರ ನಡುವೆ ತಮ್ಮ ತಮ್ಮ ಪಟ್ಟಿಯನ್ನು ಹಿಡಿದು ದೆಹಲಿಗೆ ಹೋಗುವಂಥ ನಾಯಕರು ತಮ್ಮ ಬೆಂಬಲಿಗರನ್ನ ಅಥವಾ ತಾವು ಬಯಸಿರತಕ್ಕಂಥವ್ರನ್ನ ಕ್ಯಾಬಿನೆಟ್ನ ಒಳಗೆ ಸೇರ್ಪಡೆಗೊಳಿಸುವಲ್ಲಿ ಎಷ್ಟರ ಮಟ್ಟಿಗೆ ಒತ್ತಡಗಳನ್ನು ಹಾಕ್ತಾರೆ ಮತ್ತು ಹೈಕಮಾಂಡ್ ಅದಕ್ಕೆ ಎಷ್ಟು ಆಸ್ಪದವನ್ನ ಕೊಡುತ್ತೆ ಅನ್ನೋದರ ಮೇಲೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಬಹಳ ಗಮನವನ್ನ ಸೆಳೆಯುತ್ತೆ. ಚುನಾವಣೆಯ ದೃಷ್ಟಿಕೋನದಿಂದಲೇ ಇದು ರಚನೆ ಆಗ್ಬೇಕಾಗತ್ತೆ. ಮತ್ತು ಮಾರುತೇಶ್, ಇಲ್ಲಿವರೆಗೆ ಹೈಕಮಾಂಡ್ ಯಾರನ್ನೂ ಕೂಡ ಅವರು ಏನು ಅನ್ಕೊಳ್ತಿದಾರೋ ಅದರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅನ್ನೋದನ್ನು ಬಿಟ್ಟಿಲ್ಲ. ಇಲ್ಲಿವರೆಗೆ ನೋಡ್ತಾ ಇರೋದಾದ್ರೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ, ಯು ಹ್ಯಾವ್ ಟು ಒಬೇ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಬಂತು. ಆದರೆ ಇನ್ನು 1.5 ವರ್ಷ ಇದೆ ಎಲೆಕ್ಷನ್ ಬರೋದಕ್ಕೆ. ಸೊ ಈ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಬೇಕು ಅಂದ್ರೆ ಇದೇ ಅಂತಿಮ ಘಟ್ಟ. ಇನ್ನು 6 ತಿಂಗಳಿರೋ ಹಾಗೆ 3 ತಿಂಗಳಿರೋ ಹಾಗಂತೂ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ? ಈ ಹಿಂದೆ ಮೊದಲ ಸಂಪುಟ ರಚನೆಯಾದಾಗ ಇದ್ದ ಶಿಸ್ತು, ಆಗ ಹೈಕಮಾಂಡ್ ಮಾತು ಕೇಳಿಕೊಂಡು ಸುಮ್ಮನಿದ್ದಿದ್ದು, ಆದ್ರೆ 2ನೇ ಬಾರಿ ಅದಾಗತ್ತೆ ಅನ್ನೋ ಸಾಧ್ಯತೆಗಳು ಕಮ್ಮಿ. ಭಾವನೆ, ಈಗ ಹೈಕಮಾಂಡ್ ಒಂದು ಅಪ್ಪರ್ ಹ್ಯಾಂಡಲ್ ಇದೆ. ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಮತ್ತು ಅಧಿಕಾರ ಹಂಚಿಕೆಯ ವಿಚಾರ ಯಾವುದೇ ಗೊಂದಲಗಳಾಗದೆ, ಎಲ್ಲೂ ಗೊಂದಲವನ್ನು ಕ್ರಿಯೇಟ್ ಮಾಡದೆ ಸುಸೂತ್ರವಾಗಿ ಎಲ್ಲವೂ ಮುಗಿದು ಹೋಗಿದೆ. ಹಾಗಾಗಿ ಹೈಕಮಾಂಡ್ ಈಗ ವಿ ಆರ್ ಸ್ಟ್ರಾಂಗ್ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರವನ್ನ ಎಲ್ಲರೂ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಮತ್ತು ಆ ಥರದ ಒಂದು ವಾತಾವರಣವನ್ನು ಕೂಡ ಹೈಕಮಾಂಡ್ ಕ್ರಿಯೇಟ್ ಮಾಡಿರೋದು ಸತ್ಯ. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬಹುದು, ಆದರೆ ಅದಕ್ಕೆ ಎಷ್ಟು ಮನ್ನಣೆ ಸಿಗುತ್ತೆ ಅನ್ನೋದು ಕ್ಯಾಬಿನೆಟ್ನಲ್ಲಿ ಯಾರು ಆಯ್ಕೆಯಾಗ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗುವಂಥ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಹೆಚ್ಚು ಮನ್ನಣೆಯನ್ನು ಪಡೆದುಕೊಳ್ಳಲಿಲ್ಲ ಮತ್ತು ಆ ಥರದಕ್ಕೆ ಅವಕಾಶವನ್ನು ಕೂಡ ಹೈಕಮಾಂಡ್ ಕೊಟ್ಟಿರಲಿಲ್ಲ. ಆದರೆ ಈಗ CM ಆದ ಬಳಿಕ ಈಗ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಸಕ್ಸಸ್ ಅನ್ನು ಕಂಡಿದ್ದಾರೆ. ಕಾಂಗ್ರೆಸ್ನ ಪಾರಂಪರಾಗತ ಸ್ಟೈಲ್ ಆಫ್ ರಾಜಕಾರಣದ ಬಿಟ್ಟು ಡಿ.ಕೆ. ಶಿವಕುಮಾರ್ ಒಂದು ಹೊಸ ರಾಜಕಾರಣವನ್ನು ಶುರು ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಅವರ ಅಭಿಪ್ರಾಯಗಳಿಗೆ ಹೆಚ್ಚು ಮನ್ನಣೆಯನ್ನು ಹೈಕಮಾಂಡ್ ಕೊಡುತ್ತಾ ಆ ಒಂದು ಮನ್ನಣೆಯನ್ನು ಕೊಡೋದೇ ಆದರೆ ಅದನ್ನು ಡಿ.ಕೆ. ಶಿವಕುಮಾರ್ ಯಾವ ರೀತಿ ಬಳಸ್ಕೊಳ್ತಾರೆ? ಕೇವಲ ತಮ್ಮ ಆಪ್ತರು ಅನ್ನುವ ಕಾರಣಕ್ಕಾಗಿ ಕ್ಯಾಬಿನೆಟ್ನ ಒಳಗೆ ತೆಗೆದುಕೊಂಡು ಬರ್ತಾರಾ, ಅಥವಾ ಚುನಾವಣೆಯ ದೃಷ್ಟಿಕೋನದಿಂದ ಇವರನ್ನ ಆಯ್ಕೆ ಮಾಡಿದರೆ ಅವರು ಗೆಲ್ಲೋದರ ಜೊತೆಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಚುನಾವಣೆಯನ್ನು ನಡೆಸುವಂಥವ್ರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹಾಗಾಗಿ ಅಂಥವರಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಡ್ತಾರಾ? ಡಿ.ಕೆ. ಶಿವಕುಮಾರ್ ಯಾವ ಹೆಸರುಗಳನ್ನು ಪ್ರಪೋಸ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಒಂದಂತೂ ಸ್ಪಷ್ಟ, ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯಕ್ಕೆ ಒಂದು ಮನ್ನಣೆ ಸಿಗಬಹುದಾದಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಬಿಕಾಸ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂಥ ಫಲಿತಾಂಶವನ್ನು ನೋಡಿದಾಗ, ಯಾಕಂದರೆ ಅವರೇ 5ನೇ ಅಭ್ಯರ್ಥಿಯನ್ನು ಹಾಕಿ ರಿಸ್ಕ್ ತೆಗೆದುಕೊಂಡು ಅವರಿಗೆ ಹೆಚ್ಚುವರಿಯಾಗಿ ಮತಗಳು ಬರುವಂತೆ ನೋಡಿಕೊಂಡು ಅವರನ್ನು ಎಲ್ಲರಿಗಿಂತಲೂ ಹೆಚ್ಚು ಮತ ಚಲಾವಣೆ ಮಾಡಿ ವಿನಯ್ ಕಾರ್ತಿಕನ್ನು ಗೆಲ್ಲಿಸ್ಕೊಂಡು ಬಂದಿದ್ದು ಡಿ.ಕೆ. ಶಿವಕುಮಾರ್. ಹಾಗಾಗಿ ಈ ಒಂದು ಮೆಸೇಜ್ ಅಥವಾ ಈ ಚುನಾವಣೆಯ ಸಂದೇಶ ಕೂಡ ಹೈಕಮಾಂಡ್ಗೂ ರವಾನೆ ಆಗಿರುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಡೋಣ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಲೋಚನೆಗಳು ಹೈಕಮಾಂಡ್ ಮನಸ್ಸಿನಲ್ಲಿ ಬಂದಿರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಈ ಅಪೋರ್ಚುನಿಟಿಯನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಭಾವನಾ, ರೈಟ್ ಮಾರುತೇಶ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.